ನಕುಂದಿ ಪಿಡಿಒ ಬಸವರಾಜನಿಗೆ 10,000 ದಂಡ. ಮಾಹಿತಿ ಹಕ್ಕು ಆಯುಕ್ತ ರವೀಂದ್ರ ಗುರುನಾಥ್ ಧಾಕಪ್ಪರಿಂದ ನಕುಂದಿ ಗ್ರಾಮ ಪಂಚಾಯತ್ಗೆ ಭೇಟಿ. ಮಾಹಿತಿ ನೀಡಿದ ಹಿನ್ನೆಲೆ ದಂಡ ವಿಧಿಸಿದ್ದಾರೆ ಕಲಬುರಗಿ ಪೀಠದ ಮಾಹಿತಿ ಆಯುಕ್ತರು. ವಿಶ್ವನಾಯಕ ನಕುಂದಿಗೆ ಮಾಹಿತಿ ಕೊಡದ ಪಿಡಿಒ ಬಸವರಾಜ್. 3 ವರ್ಷದಿಂದ ಮಾಹಿತಿ ಕೊಡದ ಪಿಡಿಒ ಬಸವರಾಜ್. ಮಾಹಿತಿ ಹಕ್ಕು ಅರ್ಜಿಯ ಪ್ರಕಾರ ಕಾನೂನುಬದ್ಧವಾಗಿ ಮಾಹಿತಿ ಕೊಡಬೇಕು. ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ನಕುಂದಿ ಗ್ರಾಮ ಪಂಚಾಯಿತಿ ಪಿಡಿಒ ಬಸವರಾಜ ಸಾಹೇಬ್ರು ಕಾನೂನು ಉಲ್ಲಂಘಿಸಿದ ಹಿನ್ನೆಲೆ ಕಲಬುರಗಿ ಪೀಠದ ಮಾಹಿತಿ ಹಕ್ಕು ಆಯುಕ್ತ ರವೀಂದ್ರ ಗುರುನಾಥ್ ಧಾಕಪ್ಪ ಪಂಚಾಯಿತಿಗೆ ಭೇಟಿ ಕೊಟ್ಟು 10,000 ದಂಡ ವಿಧಿಸಿದ್ದಾರೆ. ಸಿದ್ದಪ್ಪ ನಾಯಕ ನಕುಂದಿ ಅಂತ ನಮ್ಮ ಹುಡುಗ 2021ರಲ್ಲಿ ಕೇಸ್ ಹಾಕಿದ್ರು. 23ನೇ 24ನೇ ಇದರಲ್ಲಿ 14-15 ಹಣಕಾಸಿಂದು ಮತ್ತು ಕಸ ಇಳುವರಿ ತೊಟ್ಟೆದು ಹಗರಣ ಆಗಿತ್ತು. ಅದೆಲ್ಲ ಬೇಡವಾದ ಜಾಗದಲ್ಲಿ ಕಟ್ಟಿದ್ರು. ಅವ್ರು ನನ್ನ ಮಾಹಿತಿ ಸೋದುತ್ತಾನೆ ಹೋಗಿದ್ವಿ. ಇವ್ರು ಮಾಹಿತಿ ಕೊಡಲಿಲ್ಲ, ನಾವು ಮಾಹಿತಿ ಕೇಳಿದ್ರೆ. ಹಂಗಾಗಿ ನಾವು ಮಾಹಿತಿ ಸೋದಕ್ಕೆ ಹೋದ್ವಿ ಬೆಂಗಳೂರಿಗೆ. ಬೆಂಗಳೂರು ಹೋದ್ಮೇಲೆ ಕಲಬುರಗಿ ಪೀಠ ಬದಲಾಯಿತು. ಕಲಬುರಗಿ ಪೀಠ ಮಾಹಿತಿ ಕಮಿಷನರ್ ಏನು ಮಾಡಿದ್ರು, ಮೊನ್ನೆ 28ಕ್ಕೆ ಇದು ಇತ್ತು, ಹಿಯರಿಂಗ್ ಇತ್ತು. ಅವತ್ತು ಪಿ ಡಿ ಒ ಹಾಜರಾಗಿದ್ದಿಲ್ಲ. ನಮ್ಮ ಹುಡುಗ ನಾವು ಹಾಜರಾಗಿದ್ವಿ. ಅವತ್ತು ಇಡೇ ಕಾಂಪ್ರಮೈಸ್ ತಗೊಂಡು ಪಿ ಡಿ ಒಗೆ ವಾರ್ನಿಂಗ್ ಕೊಟ್ಟರು. ಇವ್ರಿಗೆ ಮಾಹಿತಿ ಕೊಟ್ಟಿಲ್ಲ ಅಂತ. ಅವರು ಕೊಟ್ಟಿವಿ ಅಂತ ಹೇಳಿದ್ರು. ಕೊಟ್ಟರೆ ನಮಗೆ ಬಂದಿಲ್ಲ, ನಮ್ಗೆ ಕಳಿಸ್ಬೇಕಾಗಿತ್ತು. ಕಳಿಸಿ ನಮ್ಗೆ ಯಾವಾಗ ಅಂದ್ರೆ 17ನೇ ತಾರೀಕು ಅಂದ್ರೆ ಏನು ನಕುಂದಿಯಿಂದ 2 ದಿನದಲ್ಲೇ ನಡ್ಕೊಂತ ಬಂದ್ರೆ ಮನುಷ್ಯ ಬರ್ತತ್ತಲ್ಲ. ಹಂಗಾಗಿ ನಾನು ವಿಸಿಟ್ ಕೊಡ್ತೇನೆ ನಿಮ್ಮೂರಿಗೆ 30 ಅಂತ 2 ದಿನದಲ್ಲಿ ವಿಸಿಟ್ ಕೊಡ್ತಂತ ಇವತ್ತು ವಿಸಿಟ್ ಕೊಟ್ಟರು ನಕುಂದಿ ಗ್ರಾಮಕ್ಕೆ. ನಕುಂದಿ ಗ್ರಾಮಕ್ಕೆ ವಿಸಿಟ್ ಕೊಟ್ಟ ಮೇಲೆ ನಮ್ಮ ಮಾನವಿ ತಾಲೂಕಿನ ಯುವ ಉಪ ತಹಶೀಲ್ದಾರು, ಎಡೆಲ್ಲು ಮತ್ತು ಈ ಥರ ಎಲ್ಲ ಪೊಲೀಸ್ ಪ್ರೊಟೆಕ್ಷನ್ ಎಲ್ಲ ಬಂದಿತ್ತು. ಎಲ್ಲ ನಮ್ಮ ಗ್ರಾಮಸ್ಥರು ಇದ್ದರು. ಅಲ್ಲಿ ನಮ್ಮ ಬೇಕಿದ್ದವ್ರು ಬಂದು ಕೇಸಿ ಅವತ್ತು ಅವ್ರ ಮುಂದೆ ಇವತ್ತು ಏನಂತ ಹೇಳಿದ್ರೆ ಅಂದರೆ, ನಮ್ಮ ಮಾಹಿತಿ ಸೇವೆ ಕಮಿಷನರು ಅವರು ಮಾಹಿತಿ ಕೊಡಲಾರದು ಈ ವಿಚಾರಕ್ಕಾಗಿ 10,000 ದಂಡವನ್ನು ಬಸವರಾಜ್ ಯಾದವ್ ಪಿ ಡಿ ಅವರಿಗೆ, ನಕುಂದಿ ಪಿ ಡಿ ಅವರಿಗೆ ದಂಡವನ್ನು ಘೋಷಿಸಿದರು. ಇನ್ನು ಉಳಿದು 30 ಮಾಹಿತಿ 3ಕ್ಕೆ ಕೊಟ್ಟಿದ್ದಾರೆ ನಮ್ಮ ಹುಡುಗರಿಗೆ. ಇನ್ನೂ 27 ಕೊಟ್ಟಿಲ್ಲ. ಔಟ್ರನ್ನ 15 ದಿನದಲ್ಲೇ ಕೊಡ್ತಂತ ಮಾಹಿತಿ ಆಯೋಗ ಪೀಠ ಅಧಿಕಾರಿಗೆ ಹೇಳಿದ್ದಾರೆ ಪಿ ಡಿ ಅವರು. ಅದನ್ನು ಕೊಟ್ಟಿಲ್ಲ ಅಂದರೆ ಅವರು ವಾರ್ನಿಂಗ್ ಕೊಟ್ಟಿದ್ದಾರೆ. ಏನಂತ, ಇದನ್ನು 15 ದಿನದಾಗ ಕೊಟ್ಟಿಲ್ಲ ಅಂದರೆ ಸುತ್ತವಾದಕ್ಕೆ ಇದಕ್ಕೆ ಏನಾಯ್ತು ಪರ್ಸೆಂಟ್ ಹಾಕ್ತೀನಿ, ಇದನ್ನು ದಂಡ ಘೋಷಣೆ ಮಾಡ್ತೀನಿ ಅಂತ ಭರವಸೆ ನಮಗೆ ಕೊಟ್ಟಿದ್ದಾರೆ. ಮತ್ತು ನಮ್ಮ ಗ್ರಾಮದಲ್ಲಿ ಏನೇನು ಒಳ್ಳೆ ಅಭಿವೃದ್ಧಿ ಆಗ್ಬೇಕಂತ ನಮ್ಮ ಬೇಡಿಕೆಗಳಿದ್ವು. ಒಂದು ಕರಿಗುಡ್ಡ ಗ್ರಾಮ, ನಕುಂದಿ ಗ್ರಾಮ ಒಂದೇ ಪಂಚಾಯತಿ. ಅಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇದೆ, ಮಾಂತೇಶ್ವರ ಮಠ, ಅಮ್ಮಮ್ಮ ಮಠ ಅಂತ. ಅದಕ್ಕೆ ಸುಮಾರು ಜನ ನಮ್ಮವರು ನೈಟ್ ಎಲ್ಲ ತಿರುಗಾಡ್ತಾರೆ ನಕುಂದಿಯವರು 11 ಗಂಟೆವರೆಗೆ ಆ ದಸರಾ ಟೈಮ್ನಲ್ಲಿ. ಆ ಟೈಮ್ನಲ್ಲೇ ದಾರಿ ವ್ಯವಸ್ಥೆ ಸರಿಗಿಲ್ಲದಕ್ಕೆ ಅದನ್ನು ನಾವು ಬೇಡಿಕೆ ಇಟ್ಟಿವಿ. ಮತ್ತು ಕಸ ತೊಟ್ಟಿ ಇಳುವರಿಯನ್ನು ಅದನ್ನು ನಮ್ಮ ಊರು ಪಕ್ಕದಲ್ಲೇ ಮಾಡ್ಬೇಕಂತ ಇಟ್ಟಿವಿ. 1.5 ಕಿಲೋಮೀಟರ್ ದೂರ ಐತೆ, ಹಳ್ಳ ಐತೆ, ಅದಕ್ಕೆ ದೊಡ್ಡ ಹಳ್ಳ ಐತೆ. ಅದು ಇತಿಹಾಸದಾಗೆ ಬ್ರಿಡ್ಜ್ ಆಗಲ್ಲ ಅರ್ಧ ಐತೆ. ಹಂಗಾಗಿ ನಾವು ಅದನ್ನು ಬೇಡಿಕೆ ಇಟ್ಟಿವಿ. ಅದನ್ನು ಒಂದು ಹೈಕೋರ್ಟ್ ಇದರಲ್ಲಿ ಮಾಡಿಕೊಡ್ತಂದ್ರೆ ನಮ್ಗೆ ಇದರಲ್ಲಿ ನ್ಯಾಯ ಸಿಗ್ತದೆ. ಗುಲ್ಬರ್ಗ ಪೀಠ ಆಯ್ತಿರಲ್ಲ ಅಂತ ನಮಗೊಂದು ಭರವಸೆ ಇದೆ, ಅದರಲ್ಲಿ ಸಿಗ್ತದೆ. ಮತ್ತು ಮಾನವಿ ಯುವ ಸಾಹೇಬರನ್ನು ಸ್ಟಿಕ್ಕಾದ ಇದು ತಗೊಂಡು ಮುಂದಿನ ಅಕ್ರಮಗಳು ಯಾವೇ ಇದ್ದರೆ ಸೂಕ್ತವಾಗಿ ಪರಿಶೀಲನೆ ಮಾಡಿ, ಸೂಕ್ತವಾಗಿ ಅದಕ್ಕೆ ಏನು ಕೊಡಬೇಕು ದಾಖಲಾತಿಗಳು ಪರ್ಮಿಷನ್ ಕೊಟ್ಟು ಅದನ್ನು ಪರಿಶೀಲನೆ ಮಾಡಿ, ಯಾವುದೇ ಒಂದು ಸರ್ಕಾರ ಸೌಲಭ್ಯಗಳು ಕಟ್ಟಡ ಆಗಲಿ ಇನ್ನೂ ಒಂದು ನಿರ್ಮಾಣ ಮಾಡಬೇಕಾದ್ರೆ ಸೂಕ್ತವಾದ ಎಡೆಯಲ್ಲಿ ಇವರೆಲ್ಲ ಪರಿಶೀಲನೆ ಮಾಡಿ ತಾಲೂಕು ದಂಡಾಧಿಕಾರಿಗೂ ನಾನು ಇವತ್ತು ವಿನಂತಿ ಮಾಡ್ಕೊತೀನಿ. ಇವರೆಲ್ಲ ಹಳ್ಳಿಗಳಿಗೆ ಹೋಗಲಾರ್ದಾಗಿ ಇಂಥವೆಲ್ಲ ನಡೀತವೆ. ಸಾರ್ವಜನಿಕರಿಗೆ ಭಾಳ ಒಳ್ಳೆಯದು ಆಗೋ ವ್ಯವಸ್ಥೆ ಮಾಡಬೇಕಂತ ಈ ಜನರಲ್ಲಿ ಕೇಳ್ಕೊಂಡಿವಿ. ಇವತ್ತು ಮಾಧ್ಯಮ ಮುಖಾಂತರ ನನ್ನ ಬೇಡಿಕೆಯನ್ನು ಹೇಳ್ತಿದ್ದೀನಿ.